ಪ್ರದೇಶದಲ್ಲಿ ಪೇಜಿಗೆ ಸಿಲುಕಿದ್ದಾರೆ ನಮ್ಮ ರಾಜ್ಯದ ಪೊಲೀಸರು. ಯೂಟ್ಯೂಬರ್ಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಹೋಗಿ ನಮ್ಮ ರಾಜ್ಯದ ಪೊಲೀಸರು ಇದೀಗ ಪೇಜಿಗೆ ಸಿಲುಕಾಕೊಂಡಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಹಿರಿಯ ಅಧಿಕಾರಿಗಳ ಎಡವಟ್ಟಿನಿಂದ ಸಿಬ್ಬಂದಿ ಪೇಜಿಗೆ ಸಿಲುಕಿದ್ದಾರೆ. ನೋಯ್ಡಾದಲ್ಲಿರುವಂತಹ ಯೂಟ್ಯೂಬರ್ ಅಜಿತ್ ಭಾರತಿ ಅವರಿಗೆ ನೋಟಿಸ್ ಅನ್ನ ಕೊಡೋದಕ್ಕಾಗಿ ಪೇಜಿಗೆ ಸಿಲುಕಾಕೊಂಡಿದ್ದಾರೆ. ಬೆಂಗಳೂರಲ್ಲಿ ದಾಖಲಾದ ಕೇಸ್ನಲ್ಲಿ ನೋಟಿಸ್ ಅನ್ನ ಕೊಡಬೇಕಾಗಿತ್ತು. ಉತ್ತರ ಪ್ರದೇಶ ಪೊಲೀಸರಿಗೆ ತಿಳಿಸದೆ ಪೊಲೀಸರು ಹೋಗಿದ್ದಾರೆ. ಮೊದಲು ನೋಟಿಸ್ ಅನ್ನ ಕೊಡಿ, ನಂತರ ನೋಡೋಣ, ಬಂಧಿಸಲು ಅವಕಾಶ ನೀಡ್ತಾ ಇಲ್ಲ ಉತ್ತರ ಪ್ರದೇಶದ ಪೊಲೀಸರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊನೆಗೆ ಬರಿಗೈಲಿ ಕರ್ನಾಟಕದ ಪೊಲೀಸರು ವಾಪಸ್ ಆಗಿದ್ದಾರೆ. ನೋಡಿ, ಅವರಿಗೆ ಗೊತ್ತಿರುವಂತಹ ರೂಲ್ಸ್ ಅನ್ನ ಅವರೇ ಫಾಲೋ ಮಾಡಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ತೊಂದರೆಗಳಾಗುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ಕಾಣಿಸುತ್ತೆ. ಹಿರಿಯ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಸಿಬ್ಬಂದಿಗಳು ಪೇಜಿಗೆ ಸಿಲುಕಿದ್ದಾರೆ. ಮೊದಲು ನೋಟಿಸ್ ಅನ್ನ ಕೊಡಬೇಕಾಗತ್ತೆ, ಆದ್ರೆ ಅವರು ನೋಟಿಸ್ ಅನ್ನ ಕೊಟ್ಟಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಉತ್ತರ ಪ್ರದೇಶದ ಪೊಲೀಸ್ ಅಧಿಕಾರಿಗಳು ಏನಿರ್ತಾರೆ ಇದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ. ಫಸ್ಟ್ ನೋಟಿಸ್ ಕೊಟ್ಟು ಹೋಗಿ ಆಮೇಲೆ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಹೇಳಿ ಕಳುಹಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಜಿತ್ ಭಾರತಿ ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಯೂಟ್ಯೂಬರ್ ಮೇಲೆ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ರವಾನೆ ಮಾಡಬೇಕಾಗಿತ್ತು. ಅವರು ಕರ್ನಾಟಕದಲ್ಲಿ ಇಲ್ಲದೆ ಇದ್ದಂತಹ ಕಾರಣ ಉತ್ತರ ಪ್ರದೇಶದಲ್ಲಿ ನೆಲೆಸಿರೋದು ಗೊತ್ತಾಗತ್ತೆ. ನೋಟಿಸ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ಸ್ವತಃ ಕರ್ನಾಟಕದ ಪೊಲೀಸರು ಉತ್ತರ ಪ್ರದೇಶಕ್ಕೆ ಹೋಗಿರ್ತಾರೆ. ಬಟ್ ಆದ್ರೆ ಕಾರಣಾಂತರಗಳಿಂದ ನೋಟಿಸ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯ ಪೊಲೀಸರು ಮಫ್ತಿಯಲ್ಲಿ ನೋಯ್ಡಾಕ್ಕೆ ಹೋಗಿದ್ರು. ಉತ್ತರ ಪ್ರದೇಶದಲ್ಲಿ ರಾಜ್ಯ ಪೊಲೀಸರು ಪೇಜಿಗೆ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಇಂತಹ ಗೊಂದಲಗಳು ಕೂಡ ಆಗತ್ವೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಗೃಹ ಸಚಿವರು? ಅಲ್ಲಿನ ಪೊಲೀಸರಿಗೆ ತಿಳಿಸಬೇಕಾಗಿತ್ತು, ಆದ್ರೆ ಆಗಿಲ್ಲ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಫ್ತಿಯಲ್ಲಿ ಹೋಗಿದ್ದಾರೆ. ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ತಿಳಿಸಿ ಅವ್ರ ಸಹಾಯವನ್ನು ತಗೊಂಡು ಅವ್ರು ಹೇಳಿದ್ದಾರೆ, ನೀವು ನೋಟಿಸ್ ಕೊಡಿ, ಏಕ್ದಮ್ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಅವರಿಗೆ ಹೇಳಿದ್ದಾರೆ. ನೋಟಿಸ್ ಕೊಟ್ಟು ಈಗ ಬರ್ತಾರೆ. ನೋಟಿಸ್ ಆದಮೇಲೆ ಅವರು ಮತ್ತೆ ಏನಾದರೂ ಅವರು ಇಲ್ಲಿ ಬಂದು ಅಪಿಯರ್ ಆಗದೆ ಹೋದರೆ, ನೋಟಿಸಿಗೆ ರೆಸ್ಪಾಂಡ್ ಮಾಡದೆ ಹೋದರೆ ವಾರಂಟ್ ಕೇಳಿಕೊಂಡು ಆಮೇಲೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಮಫ್ತಿಯಲ್ಲಿ ಹೋಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ರೆ ಏನೂ ಆಗಿರಬಹುದು, ಆದರೆ ಕಾಂಗ್ರೆಸ್ ಅನ್ನ ಟೀಕಿಸಿದ್ರೆ ಕಂಬಿ ಹಿಂದೆ ಸೇರ್ತೀರಿ. ಇದು ರಾಹುಲ್ ಗಾಂಧಿಯ ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ. ಸಿದ್ದು ಸರ್ಕಾರದ ಅಧಿಕಾರ ದುರುಪಯೋಗದ ಅಸ್ತ್ರ ಇದು ಅಂತ ಆರ್ ಅಶೋಕ್ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಕರ್ನಾಟಕ ಪೊಲೀಸರು ಅನುಭವಿಸುತ್ತಿರುವ ಪಾಡು, ಆದರೆ ಇಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರಣಿ ಪ್ರಾರಂಭವಾಗಿದೆ. ಪರಮೇಶ್ವರ್ ಅವರ ಸಮರ್ಥನೀಯ ಮಾತುಗಳು, ಅದಕ್ಕೆ ಆರ್ ಅಶೋಕ್ ಅವರ ಟೀಕೆ. ಮತ್ತು ಸ್ವಲ್ಪ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಎಲ್ಲ ಒಂಚೂರು ಎಡವಟ್ಟಾಗಿದೆ, ಅದನ್ನ ಸರಿ ಮಾಡ್ಕೊಂಡು ಈಗ ಅಧಿಕಾರಿಗಳು ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಇದು ರಾಜ್ಯದ ವಿಚಾರ. ಇನ್ನೊಂದು ರಾಜ್ಯಕ್ಕೆ ಹೋದಾಗ ಅಂತಾರಾಜ್ಯ ಪ್ರಕರಣ ಅಂದಾಗ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟು ಅಲ್ಲಿ ಯಾವ ರೀತಿಯಾದಂತಹ ಪ್ರಕರಣ ಇದೆ, ಯಾವ ರೀತಿಯಾದಂತಹ ಕೇಸ್ ಇದೆ, ಯಾವ ರೀತಿಯಾಗಿ ಆರೋಪಿಯನ್ನು ವಶಕ್ಕೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಇಂತಹ ಮೇಜರ್ ಪ್ರಕರಣ, ಅದು ರಾಷ್ಟ್ರ ನಾಯಕರಾದಂತಹ
ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನ ಮಾಡಿದಂತಹ ಒಂದು ಪ್ರಕರಣ ಸಂದರ್ಭಕ್ಕೆ ಯೂಟ್ಯೂಬರ್ನ ಬಂಧಿಸಕ್ಕೆ ರಾಜ್ಯದ ಪೊಲೀಸರು ಹೋಗ್ತಾರೆ ಅಂದಾಗ ಯಾವುದೇ ಒಂದು ಮುಂಜಾಗ್ರತೆಯನ್ನ ತೆಗೆದುಕೊಳ್ಳದೆ ಹೋಗಿ ಏಕಾಏಕಿ ಬಂಧನ ಮಾಡಿದಾಗ ಸಹಜವಾಗಿ ಅವ್ರ ಮೇಲೆ ಅನುಮಾನ ಬರುತ್ತೆ ಮತ್ತು ಇವ್ರು ಪೊಲೀಸರು ಹೌದಲ್ಲ ಅನ್ನುವಂತ ಕಾರಣಕ್ಕಾಗಿ ಬಂಧನ ಆಗಿದೆ. ಪೊಲೀಸರನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧನ ಮಾಡಿರೋದ್ರಿಂದ ಇದು ರಾಜ್ಯಕ್ಕೆ ಆದಂತ ಒಂದಷ್ಟು ಅಪಮಾನ ಕೂಡ. ಅದಕ್ಕೆ ಇದು ಹಿರಿಯ ಅಧಿಕಾರಿಗಳ ನೇರವಾದಂತಹ ತಪ್ಪಿದೆ. ಇದನ್ನ ಸರಿಪಡಿಸ್ಕೋಬೇಕಾದಂತ ಅನಿವಾರ್ಯತೆ ಇದೆ. ಹಿಂದೆ ಕೇರಳ ಇರಬಹುದು, ಗೋವಾ ಇರಬಹುದು, ಈ ತರದ ಪ್ರಕರಣಗಳು ಕೂಡ ಅಲ್ಲಿ ಕೂಡ ಬಂಧಿಸಕ ಮುಕ್ತಿಯಲ್ಲಿ ಹೋದಾಗ ನಮ್ಮ ರಾಜ್ಯದ ಪೊಲೀಸರನ್ನೇ ಆ ರಾಜ್ಯದ ಪೊಲೀಸರು ಬಂಧಿಸಿದಂತ ಉದಾಹರಣೆಗಳು ಕೂಡ ಕಣ್ಮುಂದೆ ಇದಾವೆ. ಇಂಥ ಉದಾಹರಣೆಗಳು ಇದ್ದಾಗ ಕೂಡ ಈ ಪ್ರಕರಣದಲ್ಲಿ ಅಧಿಕಾರಿಗಳ ಎಡವಟ್ಟು ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಸಹಜವಾಗಿ ಇದು ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ಳುತ್ತೆ. ಈಗ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ, ವಿರೋಧ ಪಕ್ಷದ ನಾಯಕರಂತ ಆರೋಪಗಳು ಕೂಡ ಸರ್ಕಾರದ ವಿರುದ್ಧ ಒಂದಾಗಿ ನಡೆಸ್ತಾ ಇದ್ರೆ ಇದು ಆರೋಪ ಪ್ರತ್ಯಾರೋಪ ಏನೇ ಇರಬಹುದು. ಆದ್ರೆ ರಾಜ್ಯದ ಮಾನವನ್ನ ಇನ್ನೊಂದು ರಾಜ್ಯದಲ್ಲಿ ಹರಾಜು ಹಾಕಬೇಕಾದಾಗ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕಾಗಿತ್ತು ಅನ್ನೋದು ಬಹಳ ಪ್ರಮುಖವಾದಂತಹ ಪ್ರಶ್ನೆ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.